ಸರಿನೂ ಮಾಡ್ತಾರೆ ಕೆಲವೊಂದು ವಿಚಾರಗಳಲ್ಲಿ. ತಪ್ಪು ಮಾಡಿದಾಗ ನೀವು ಯಾವ ಥರ ಬುದ್ಧಿವಾದ ಹೇಳ್ತಾರೆ? ಯಾಕಂದರೆ ಕೆಲವೊಂದು ಸ್ಟಾರ್ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನೀವು ಅವ್ರ ಬಗ್ಗೆ ಯಾವ ಥರ ನೀವು ಏನು ಅನ್ಕೊಂಡಿದ್ರೆ ನಾ ಬುದ್ಧಿ ಹೇಳಿದ್ರೆ ಕೇಳ್ತಾರೆ ಅವರು. ಇನ್ನೊಂದು ಹೇಳ್ತೀನಿ ಕೇಳು, ಹೌ ಡು ಐ ಐಡೆಂಟಿಫೈ? ಈಗ ನನ್ನ ಹೆಸರಲ್ಲಿ ಮೊನ್ನೆ ಹುಬ್ಳಿ ಪ್ರೋಗ್ರಾಮ್ ಆಗ್ಬೇಕಾದ್ರೆ ನನ್ನ ಹೆಸರಲ್ಲೇ ನಮ್ಮ ಸುದೀಪ್ ಅಭಿಮಾನಿಗಳು ಅಂತಲೇ ಯಾವುದೋ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಬಾಸ್ ಹೇಳ್ತಾ ಇದ್ದಾರೆ ಸ್ಟೇಡಿಯಮ್ಗೆ ಬರಬೇಡಿ, ಈ ಲಾಠಿ ಚಾರ್ಜ್ ಆಗ್ತಾ ಇದೆ, ಅವರೇ ವಿನಂತಿ ಮಾಡ್ಕೋತಾ ಇದ್ದಾರೆ ಬರಬೇಡಿ, ಈ ಥರ ಎಲ್ಲ ಓಡ್ತಾ ಇದೆ. ಈಗ ಇದನ್ನು ಏನಂತ ಹೇಳಿ ನಾನು ಕರ್ದು ಬುದ್ಧಿ ಅಲ್ಲ, ಅವರೇ ನನ್ನ ಫ್ಯಾನ್ಸ. ಈಗ ಪಾಯಿಂಟ್ ಅದಲ್ಲ ಸರ್, ಸೋಷಿಯಲ್ ಮೀಡಿಯಾ ಅಂತ ನೀವೇನು ಹೇಳ್ತೀರಿ? ಲೆಟ್ ಮಿ ಟೆಲ್ ಯು ಸಮಥಿಂಗ್ ಆನ್ ಅ ವೆರಿ ಬಿಗ್ಗೆಸ್ಟ್ ಸ್ಕೇಲ್. ಇದನ್ನು ಒಂದು ಹಿಂದೆ ಒಂದು ಇಂಟರ್ವ್ಯೂಸ್ ಹೇಳಿದ್ರೆ ನೀವು ಹೇಳ್ತಾ ಇದ್ದೀನಿ ಕೇಳಿ. ನಾನೊಂದು ಸಿನಿಮಾ ಮಾಡ್ತೀನಿ ಸರ್, ಎಲ್ಲಿ ಬರುತ್ತೆ ಸರ್ ಅದು? ಅಲ್ಲ ಹೇಳಿ, ಪರವಾಗಿಲ್ಲ, ಸ್ಕ್ರೀನ್ ಮಾಡಿ. ಕರೆಕ್ಟ್. ವೀಕ್ಷಕರು ಅಂದರೆ ಈ ಸಿನಿಮಾ ನೋಡೋರು, ಫ್ಯಾನ್ಸು, ಸೋಷಿಯಲ್ ಮೀಡಿಯಾ ಯಾರಾದ್ರಲ್ಲಿ ಆಕ್ಟಿವ್ ಆಗಿದ್ದಾರೆ ಅವ್ರು ಎಲ್ಲಿದ್ದಾರೆ ಸರ್? ಕರೆಕ್ಟ್. ಇಲ್ಲಿ ಸ್ಕ್ರೀನ್ ನಡೀಬೇಕಾದ್ರೆ ಏನಾಗುತ್ತೆ? ಇಲ್ಲಿ ವಿಸಿಲ್ ಆಗುತ್ತೆ, ಸಿಟಿ ಹೊಡಿತಾರೆ, ಬೈಕ್ ಹೋಗ್ತಾರೆ, ಹೊಗಳ್ತಾರೆ, ಏನೋ ನಡೀತಾರೆ. ಈಗ ಹೌಸ್ಫುಲ್ ಅನ್ಕೊಳ್ಳೋಣ, ಸಿನಿಮಾ ಬಂತು, ಕರೆಕ್ಟ್ ಕರೆಕ್ಟ್. ಈಗ 5 ಜನ ಇದ್ದಾರೆ ಅನ್ಕೊಳ್ಳೋಣ ಥಿಯೇಟ್ರಲ್ಲಿ. ನಾನು ಕತೆ ಬೇರೆ ಹೇಳ್ತೀನ, ಬಡ್ಜೆಟ್ ಕಮ್ಮಿ ಮಾಡ್ತೀನಿ. 5,000 ಜನ ಇದ್ದಾರೆ ಅನ್ಕೊಳ್ಳೋಣ, ಬಡ್ಜೆಟ್ ಕಮ್ಮಿ ಮಾಡ್ತೀನ, ಏನು ಮಾಡ್ತೀನಿ? ಆನ್ ಈದರ್ ಎಂಡ್ ಐ ಆಮ್ ಟ್ರೈಂಗ್ ಟು ಸೇ ಸ್ಕ್ರೀನ್ ನೆವರ್ ರಿಯಾಕ್ಟ್ ಸರ್, ಇಟ್ಸ್ ಯು ಪೀಪಲ್ ಹು ರಿಯಾಕ್ಟ್. ನಾನು ಅಲ್ಲಿಗೆ ಬಂದ್ಬಿಟ್ಟು ಪರದೆಯಿಂದ ಹೇಳಿದ್ರು ನಿಮ್ಮ ರಿಯಾಕ್ಷನ್ಸಿಗೆ ರಿಯಾಕ್ಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸಿನಿಮಾ ಮಾಡೋದು ನನ್ನ ವೃತ್ತಿ. ಐ ಬಿಲಾಂಗ್ ಟು ಬಿಗ್ಗರ್ ಸ್ಕೇಲ್ ವೇರ್ ಕ್ಯಾನ್ ಕಮ್ ಅಂಡ್ ಟೆಲ್ ಯು ಸ್ಟೋರೀಸ್. ವಿ ಕ್ಯಾನ್ ಓನ್ಲಿ ರಿಕ್ವೆಸ್ಟ್ ಯು ಪೀಪಲ್, go easy on each one.